ಸಕ್ಕರೆ, ಶುಗರ್, ನಾವು ಪ್ರತಿನಿತ್ಯ ತಿನ್ನುವಂತಹ ಅನ್ನ ಸಾಂಬಾರಿಂದ ಹಿಡಿದು ಚಾಕ್ಲೇಟ್, ಐಸ್ ಕ್ರೀಮ್, ಬಿಸ್ಕೆಟ್ ತನಕ ಎಲ್ಲದರಲ್ಲೂ ಶುಗರ್ ಇದ್ದೇ ಇರುತ್ತೆ. ಈ ಸಕ್ಕರೆಯಿಂದ ನಮಗೆ ಕೀಲ್ನೋವು ಬರ್ತಾ ಇರಬಹುದಾ? ಈ ಕೀಲ್ನೋವಲ್ಲಿ ಬರುವಂತಹ ಉರಿಯೂತಕ್ಕೂ ಸವಕಳಿಗೂ ಸಕ್ಕರೆಗೂ ಏನ್ ಸಂಬಂಧ? ಅದ್ರ ಬಗ್ಗೆ ನಮ್ಗಿರುವಂತಹ ತಪ್ಪು ಕಲ್ಪನೆಗಳೇನು? ಈ ಸಕ್ಕರೆ ಬದಲು ಬೆಲ್ಲ ತಿಂದ್ರೆ ಉಪಯೋಗ ಆಗುತ್ತಾ? ಈ ಸಕ್ಕರೆಯಿಂದ ಆಗ್ತಾ ಇರುವಂತಹ ತೊಂದರೆಗಳನ್ನ ಹೇಗೆ ಸುಲಭವಾದ 7 ಪ್ರಾಕ್ಟಿಕಲ್ ಟಿಪ್ಗಳಿಂದ ನಾವು ಅದನ್ನ ಎದುರಿಸಬಹುದು? ಈ ವಿಷಯವನ್ನ ನಾವಿವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ ಭಾರತದಲ್ಲಿ 10 ಕೋಟಿಗಿಂತ ಹೆಚ್ಚು ಜನ ಬಳಲ್ತಾ ಇರುವಂತಹ ಸಮಸ್ಯೆ. 15 ಕೋಟಿಗಿಂತ ಹೆಚ್ಚು ಜನ ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿದ್ದಾರೆ. ಅಂದರೆ ಅವರು ಆಹಾರದಲ್ಲಿ ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಅವರು ಡಯಾಬಿಟೀಸ್ ಹಂತಕ್ಕೆ ಹೋಗೋದನ್ನು ತಡೆಗಟ್ಟುವಂಥ ಹಂತದಲ್ಲಿದ್ದಾರೆ. ಅದೇ ಕಾರಣದಿಂದ ನಾವು ಹೇಗೆ ನಮ್ಮ ಆಹಾರದಲ್ಲಿ ಸಕ್ಕರೆಯನ್ನು ಸರಿಯಾಗಿ ಸರಿದೂಗಿಸ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಡಯಾಬಿಟೀಸ್ ಇದ್ದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ದೇಹದಲ್ಲಿ ಉರಿಯೂತ ಬರುತ್ತೆ, ಕೀಲ್ನೋವು ಬರಬಹುದು. ಅದರ ಜೊತೆಗೆ ಸಕ್ಕರೆ ಜಾಸ್ತಿ ಆದಾಗ ರಕ್ತದಲ್ಲಿ ಅದು ಪ್ರೋಟೀನ್ಗೆ ಅಂಟಿಕೊಂಡು ಕೀಲ್ಗಡಿಗೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ಕೀಲಲ್ಲಿ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರೊಡಕ್ಟ್ಸ್ ಅಂತ AGE ಅಂತ ಆಗಿ ಕೀಲಲ್ಲಿ ಉರಿಯೂತ ಬರಬಹುದು, ಅಲ್ಲಿ ಬಿಗಿತ ಬರಬಹುದು, ನೋವು ಕಾಣಿಸ್ಕೋಬಹುದು. ಅದೇ ಕಾರಣದಿಂದ ನಾವು ಡಯಾಬಿಟೀಸ್ಗೂ ಕೀಲ್ ನೋವಿಗೂ ಸಕ್ಕರೆಗೂ ಒಂದು ಸಂಬಂಧ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಕುಡಿಯೋಕ್ಕೆ ನೀರಿನ ಬದಲು ಸಕ್ಕರೆ ಮಿಕ್ಸ್ ಮಾಡಿರುವಂತಹ ನೀರನ್ನು ಕೊಟ್ಟರು. ಸ್ವಲ್ಪ ದಿನದ ನಂತರ ಆ ಇಲಿಗಳು ಬಹಳ ಜಾಸ್ತಿ ಆಹಾರವನ್ನು ತಿಂತಾ ಇತ್ತು. ತಿನ್ನೋದು ಯಾವಾಗ ನಿಲ್ಲಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ದಿನ ಬಿಟ್ಟು ಕೇವಲ ನೀರನ್ನು ಕೊಟ್ಟರು ಅದನ್ನು ಕುಡಿತಾ ಇರಲಿಲ್ಲ ಮತ್ತು ಅದಕ್ಕೆ ಜಾಸ್ತಿ ಆಂಗ್ಸೈಟಿ ಇರುವಂತಹ ಬಿಹೇವಿಯರ್ ಅನ್ನ ಆ ಇಲಿಗಳು ತೋರಿಸ್ತಾ ಇತ್ತು. ಇವೆಲ್ಲವೂ ಕೂಡ ಡ್ರಗ್ ಅಡಿಕ್ಷನ್ನ ಲಕ್ಷಣಗಳು. ಅದೇ ರೀತಿ ಈಗ ನಾವು ಎಷ್ಟು ಸಕ್ಕರೆ ಮೇಲೆ ಅವಲಂಬಿತವಾಗಿದ್ದೀವಿ, ಎಷ್ಟು ಸಕ್ಕರೆ ನಮಗೆ ಅಡಿಕ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ ನಾವು ಸಕ್ಕರೆ ಇಲ್ಲದೆ ಒಂದು ದಿನಾನೂ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಕ್ಕರೆ ಹೇಗೆ ಕೆಲಸ ಮಾಡುತ್ತೆ ಅಥವಾ ಅದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಸಕ್ಕರೆ ಅನ್ನೋದು ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್, ಕನ್ನಡದಲ್ಲಿ ಶರ್ಕರ ಪಿಷ್ಟ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನ್ಯಾಚುರಲ್ ಶುಗರ್ಸ್ ಆಗಿರ್ಬೋದು, ಆಡೆಡ್ ಶುಗರ್ಸ್ ಆಗಿರ್ಬೋದು. ನ್ಯಾಚುರಲ್ ಶುಗರ್ಸ್ ಅಂದ್ರೆ ನಮಗೆ ಹಣ್ಣು, ಹಾಲಲ್ಲಿ ಸಿಗುವಂಥದ್ದು. ಹಣ್ಣಲ್ಲಿ ಫ್ರಕ್ಟೋಸ್ ಅಂತ ಇರುತ್ತೆ, ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ. ಇವೆಲ್ಲವೂ ಕೂಡ ಸಕ್ಕರೆಯ ಒಂದು ಫಾರ್ಮ್. ಹಣ್ಣಲ್ಲಿ ಅಥವಾ ಹಾಲಲ್ಲಿ ನಮಗೆ ಅದರಲ್ಲಿ ಬೇಕಾಗಿರುವಂತಹ ವಿಟಮಿನ್ಗಳು, ಮಿನರಲ್ಗಳು, ಪ್ರೋಟೀನ್, ಫೈಬರ್ ಎಲ್ಲದೂ ಸಿಗೋದ್ರಿಂದ ಇದು ನ್ಯಾಚುರಲ್ ಶುಗರ್ಸ್ ತಗೊಂಡಾಗ ನಮ್ಮ ದೇಹಕ್ಕೆ ಒಳ್ಳೇದಾಗುತ್ತೆ. ಅದೇ ಆಡೆಡ್ ಶುಗರ್ಸ್ ಅಂದ್ರೆ ನಾವು ಆಹಾರದಲ್ಲಿ ಎಕ್ಸ್ಟ್ರಾ ಸಕ್ಕರೆಯನ್ನ ಹಾಕಿ ಆಹಾರವನ್ನ ತಯಾರಿ ಮಾಡುವಂಥದ್ದು ಅಥವಾ ಫುಡ್ ಪ್ರೊಸೆಸಿಂಗ್ ಮಾಡುವಂಥದ್ದು. ಈ ರೆಡಿ ಟು ಈಟ್ ಆಹಾರ ಪದಾರ್ಥಗಳಲ್ಲಿ, ನಾವು ಕುಡಿಯುವಂತಹ ಫ್ರೂಟ್ ಜ್ಯೂಸ್ಗಳಲ್ಲಿ ಅಥವಾ ಕೆಲವೊಂದು ಏರೇಟೆಡ್ ಡ್ರಿಂಕ್ಸ್ಗಳಲ್ಲಿ ಇವೆಲ್ಲವಲ್ಲೂ ಕೂಡ ಎಕ್ಸ್ಟ್ರಾ ಶುಗರ್ ಇರುತ್ತೆ, ಆಡೆಡ್ ಶುಗರ್ ಇರುತ್ತೆ. ಇದು ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಇದರಿಂದ ನಮ್ಮ ದೇಹ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಅದರಿಂದ ಉಪಯೋಗ ಆಗೋದಿಲ್ಲ. ಅದರಿಂದ ಕೀಲ್ಗಳ ಮೇಲೆ ಅಡ್ಡ ಪರಿಣಾಮ ಆಗ್ತಾ ಹೋಗುತ್ತೆ ಹೊರತು ಅದರಿಂದ ನಮಗೆ ಉಪಯೋಗ ಕೇವಲ ಆಗೋದೇ ಇಲ್ಲ. ಈ ಸಕ್ಕರೆ ನಮ್ಮ ದೇಹಕ್ಕೆ ಹೋದಾಗ ನಮ್ಗೆ ಏನೇನಾಗುತ್ತೆ? ಸಕ್ಕರೆ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ನಾಲ್ಗೆ ಮೇಲೆ ಇಟ್ಕೊಂಡಾಗ ಅದರಲ್ಲಿ ಸ್ವೀಟ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ಅದು ನಮ್ಮ ನಾಲ್ಗೆ ಒಂದು ಬ್ರೈನಿಗೆ, ನಮ್ಮ ಮೆದುಳಿಗೆ ಸಿಗ್ನಲ್ ಕಳಿಸುತ್ತೆ, ಇದು ಸಿಹಿಯಾಗಿದೆ ಅಂತ. ಅವಾಗ ತಕ್ಷಣದಲ್ಲಿ ಕಾರ್ಟಿಸಾಲ್ ಮತ್ತು ಡೋಪಮಿನ್. ಡೋಪಮಿನ್ ಅಂದ್ರೆ ನಮಗೆ ಖುಷಿ ಆಗುವಂತಹ ಹಾರ್ಮೋನ್, ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಆಗುವಂತಹ ಹಾರ್ಮೋನ್. ಖುಷಿನೂ ಆಗುತ್ತೆ, ಸ್ಟ್ರೆಸ್ಸು ಆಗುತ್ತೆ. ಇವೆರಡೂ ಕೂಡ ಆ ಡ್ರಗ್ ಅಡಿಕ್ಷನ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಬ್ರೈನ್ ಅಲ್ಲಿ ಇರುವಂತಹ ಸೆಂಟರ್ಸ್ ನಮಗೆ ಸ್ಟಿಮ್ಯುಲೇಟ್ ಆಗುತ್ತೆ. ನಂತರ ಅದು ಹೊಟ್ಟೆಗೆ ಹೋದಾಗ ಹೊಟ್ಟೆಯಲ್ಲಿ ಆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸಕ್ಕರೆ ಅನ್ನೋದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಕ್ಕೆ ಶಕ್ತಿ ಕೊಡ್ಲಿಕ್ಕೆ, ಎನರ್ಜಿಯಾಗಿ ಮಾರ್ಪಾಡಾಗ್ಲಿಕ್ಕೆ, ಶಕ್ತಿಯಾಗಿ ಮಾರ್ಪಾಡಾಗ್ಲಿಕ್ಕೆ ಅದು ಕೆಲಸ ಮಾಡುತ್ತೆ. ಅದು ನಮ್ಮ ಜಠರದಲ್ಲಿ ಹೀರ್ಕೊಳ್ಳುತ್ತೆ. ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ಸಾಕಾಗುತ್ತೆ. ಆದ್ರೆ ಜಾಸ್ತಿ ಬಂದಾಗ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಅಂತ ಒಂದು ಹಾರ್ಮೋನು ಆ ಸಕ್ಕರೆಯನ್ನ ಫ್ಯಾಟ್ ಆಗಿ, ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ನಾವು ಹೆಚ್ಚು ಸಕ್ಕರೆ ತಗೊಳ್ಳೋದ್ರಿಂದ, ಆಡೆಡ್ ಶುಗರ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ, ದೇಹ ತೂಕ ಜಾಸ್ತಿ ಆಗುತ್ತೆ, ಅದರಿಂದ ಕೀಲ್ ನೋವು ಬರಬಹುದು. ಮತ್ತು ಅದಲ್ಲದೆ ಈ ಸಕ್ಕರೆ ಜಾಸ್ತಿ ತಗೊಳ್ಳೋದ್ರಿಂದ ನಮ್ಮ ಕೀಲ್ಗಳಲ್ಲಿ ತೊಂದರೆ ಉಂಟಾಗಿ ಕೀಲ್ಗಳಲ್ಲಿ ಇರುವಂತಹ ಉರಿಯೂತ ಜಾಸ್ತಿ ಆಗುತ್ತೆ, ಅದರಲ್ಲಿ ಸವಕಳಿ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ಕಾರಣದಿಂದ ಹೆಚ್ಚು ಸಕ್ಕರೆ ತಗೊಳ್ಳೋದು ನಮ್ಮ ದೇಹಕ್ಕೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಈ ಸಕ್ಕರೆ ಹೆಚ್ಚು ತಿಂದಷ್ಟು, ಅದರಲ್ಲೂ ರಿಫೈನ್ಡ್ ಶುಗರ್ ಜಾಸ್ತಿ ತಿಂದಷ್ಟು ನಮ್ಮ ಕೀಲುಗಳಲ್ಲಿ ಉರಿಯೂತ ಬರುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಾಗಿದೆ.
ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಒಂದಿಷ್ಟು ಕೆಮಿಕಲ್ಗಳು ರಕ್ತದಲ್ಲಿ ಹೆಚ್ಚಿರೋದನ್ನ ಸಕ್ಕರೆ ಹೆಚ್ಚು ತಿನ್ನುವಂತಹ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಂಡಿದೆ. ಇದರಿಂದ ಏನಾಗುತ್ತೆ, ಒಳಗಡೆ ಇರುವಂತಹ ಕ್ರಾನಿಕ್ ಇನ್ಫ್ಲಮೇಷನ್, ಉರಿಯೂತ ಅನ್ನುವಂಥದ್ದು ಕೀಲ್ಗಳಲ್ಲಿ ಜಾಸ್ತಿ ಆಗುತ್ತೆ. ಅವಾಗ ಕೀಲ್ಗಳಲ್ಲಿ ನೋವು, ಬಾವು, ಬಿಗಿತ ಕಾಣಿಸ್ಕೊಳ್ಳುತ್ತೆ. ಪ್ರತಿನಿತ್ಯ ಮಾಡುವಂತಹ ಕೆಲಸಗಳು ಕಷ್ಟ ಆಗ್ತಾ ಬರುತ್ತೆ. ಕೆಳಗಡೆ ಕೂತ್ಕೊಂಡು ಇಳಕ್ಕಾಗಲ್ಲ, ಮೆಟ್ಲೆ ಹತ್ತಿ ಇಳಿದಿ ಮಾಡೋದು ಬಹಳ ಕಷ್ಟ ಆಗ್ತಾ ಬರುತ್ತೆ. ಪ್ರತಿಯೊಂದು ದಿನನಿತ್ಯ ಮಾಡುವಂತಹ ಕೆಲಸಗಳು ಕಷ್ಟ ಆಗ್ತಾ ಬರುತ್ತೆ. ಅದರಿಂದ ನಮ್ಮ ನೋವಿನಿಂದ ನರಳಾಡೋ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಕೇವಲ ಉರಿಯೂತ, ಇನ್ಫ್ಲಮೇಷನ್ ಅಷ್ಟೇ ಅಲ್ಲ, ಡಿಜನರೇಷನ್ ಅಂದ್ರೆ ಒಳಗಡೆ ಆಗುವಂತಹ ಸವಕಳಿ ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಒಂದಿಷ್ಟು ನಮ್ಮ ಕೀಲುಗಳಲ್ಲಿ ಇರುವಂತಹ ಮೃದು ಎಲುಬಿನ ಕೋಶಗಳು ಪ್ರತಿನಿತ್ಯ ಡೆವಲಪ್ ಆಗುತ್ತೆ, ಪ್ರತಿನಿತ್ಯ ಅದು ಸಾಯ್ತಾ ಇರುತ್ತೆ. ಯಾವಾಗ ಸಾಯುವಂತಹದ್ದು ಜಾಸ್ತಿ ಆಗುತ್ತೋ, ಅಂದ್ರೆ ಆ ಬ್ಯಾಲೆನ್ಸ್ ಅಲ್ಲಿ ಏರ್ಪೇರ್ ಆಗುತ್ತೋ, ಅವಾಗ ನಮ್ಮ ಕೀಲುಗಳಲ್ಲಿ ಸವಕಳಿ ಜಾಸ್ತಿ ಆಗುತ್ತೆ. ಈ ಸಕ್ಕರೆ ಜಾಸ್ತಿ ತಿನ್ನುವಂತಹ ವ್ಯಕ್ತಿಗಳಲ್ಲಿ ಬೇಗ ಸವಕಳಿ ಬರುತ್ತೆ ಅಂತ ಅನಿಮಲ್ ಸ್ಟಡೀಸ್ಗಳಲ್ಲೂ ಕಾಣಲಾಗಿದೆ. ಅದೇ ರೀತಿ ಈ ಹಲವಾರು ಹ್ಯೂಮನ್ ಟ್ರಯಲ್ಸ್ಗಳಲ್ಲೂ, ಅಂದ್ರೆ ಕೆಲವೊಂದಿಷ್ಟು ಈ ಸಕ್ಕರೆ ಜಾಸ್ತಿ ತಿನ್ನುವಂತಹ ವ್ಯಕ್ತಿಗಳಲ್ಲಿ ರಕ್ತದಲ್ಲೂ ಕೂಡ ಫ್ರೀ ರಾಡಿಕಲ್ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇದೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಇದೆ, ಒಳಗಡೆ ಉರಿಯೂತ ಕೂಡ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡಲಾಗಿದೆ. ಅವಾಗ ಏನಾಗುತ್ತೆ, ನಮ್ಮ ಕೀಲ್ಗಳಲ್ಲಿ ಸವಕಳಿ ಬಂದು ಉರಿಯೂತ ಬಂದಾಗ ನಾವು ಮಾಡುವಂತಹ ಕೆಲಸಗಳು ಒಂದೊಂದು ಕಷ್ಟ ಆಗ್ತಾ ಬರುತ್ತೆ. ನಾವು ನೋಡಿದೀವಿ, ನಮ್ಮ ಪೂರ್ವಜರು ಬಹಳ ಎಷ್ಟು ಖುಷಿಯಿಂದ ಏನು ಕೀಲ್ ನೋವು ಇಲ್ಲದೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಸಣ್ಣ ವಯಸ್ಸಿನಲ್ಲೇ ನಮ್ಮ ಆಹಾರ ಪದ್ಧತಿ ಬದಲಾಗಿರೋದ್ರಿಂದ, ನಾವು ಹೆಚ್ಚು ಸಕ್ಕರೆಯನ್ನ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊತಾ ಇರೋದ್ರಿಂದ, ಹೆಚ್ಚು ತಿನ್ನೋದ್ರಿಂದ ನಮ್ಮ ಕೀಲುಗಳು ಬೇಗ ಸವಕಳಿ ಬರ್ತಾ ಇದೆ, ಅದರಲ್ಲಿ ಉರಿಯೂತ ಬರ್ತಾ ಇದೆ. ಯಾರು ಕೇಳಿದ್ರು ಕೀಲ್ ನೋವು, ಜಾಯಿಂಟ್ ಪೇನ್ ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ನಮ್ಮ ಆಹಾರದ ಪದ್ಧತಿಯನ್ನ ನಾವು ಆದಷ್ಟು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ನಮ್ಮ ಗಮನ ಹರಿಸಬೇಕು. ನಾವು ಪ್ರತಿನಿತ್ಯ ಜೀವನದಲ್ಲಿ ಸಕ್ಕರೆಯನ್ನ ಹೇಗ್ ಬಳಸಬೇಕು, ಸಕ್ಕರೆ ಬದಲು ಏನೇನ್ ಬಳಸಬಹುದು ಅನ್ನೋದ್ರ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದೆ. ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಸಕ್ಕರೆ ಇಷ್ಟೊಂದು ಕೆಟ್ಟದ್ದು ಅಂತಂದ್ರೆ ಸಕ್ಕರೆಯನ್ನ ಸಂಪೂರ್ಣವಾಗಿ ನಿಲ್ಸ್ಬಿಡ್ಬೋದಲ್ಲ ಅಂತ ಅನ್ಕೋಬಹುದು. ಇದು ತಪ್ಪು. ಸಕ್ಕರೆಯನ್ನ ಸಂಪೂರ್ಣವಾಗಿ ನಿಲ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೆಚ್ಚಿನ ಆಹಾರ ಪದಾರ್ಥಗಳೇ ಸಕ್ಕರೆ ಇರುತ್ತೆ. ಅದೇ ಕಾರಣದಿಂದ ನ್ಯಾಚುರಲ್ ಶುಗರ್ಸ್ ಅನ್ನ ನಾವು ಪ್ರಾಮುಖ್ಯತೆ ಕೊಡ್ತಾ ಹೋಗ್ಬೇಕು. ಆಡೆಡ್ ಶುಗರ್ಸ್ ಅಂದ್ರೆ ನಾವು ಆರ್ಟಿಫಿಷಿಯಲ್ ಶುಗರ್ಸ್ ಅಥವಾ ಪ್ರೊಸೆಸ್ಡ್ ಫುಡ್ ಅನ್ನ ಕಡಿಮೆ ಮಾಡ್ತಾ ಬರಬೇಕು. ನ್ಯಾಚುರಲ್ ಶುಗರ್ಸ್ ಅಂತಂದ್ರೆ ಹಣ್ಣುಗಳನ್ನು ತಿನ್ಬಹುದು, ನಾವು ತರಕಾರಿಗಳನ್ನ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹೋದಾಗೆ ಅದರಲ್ಲಿರುವಂತಹ ಶುಗರ್ಸ್ ನಮ್ಮ ದೇಹಕ್ಕೆ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಕೀಲುಗಳಿಗೆ ಅದು ಆರೋಗ್ಯಕರ. ಎರಡನೇದು, ಸಕ್ಕರೆ ಬದಲು ನಾನು ಬೆಲ್ಲ ತಿಂತೀನಿ. ಈ ಟೀ ಕಾಫಿಗೆ ಸಕ್ಕರೆ ಹಾಕೋದ್ ಬದಲು ನಾವು ಬೆಲ್ಲ ಹಾಕೊಂಡು ಟೀ ಮಾಡಿದ್ರೆ ಅದು ಬೆಲ್ಲ ಎಷ್ಟು ಬೇಕಾದ್ರೂ ತಿನ್ಬಹುದು ಅಂತ ಹಲವಾರು ಜನ ಅನ್ಕೊಂಡಿರ್ತಾರೆ. ಇದು ತಪ್ಪು. ಬೆಲ್ಲದಲ್ಲೂ ಕೂಡ ಸಕ್ಕರೆ ಇರುತ್ತೆ. ಈ ಸಕ್ಕರೆ ಅನ್ನೋದು 100% ಶುಗರ್ ಆದ್ರೆ ಈ ಬೆಲ್ಲದಲ್ಲಿ 85% ಶುಗರ್ ಇದೆ ಅಂತ ನಾವು ಹೇಳ್ಬೋದು. ಈ ಬೆಲ್ಲ ನ್ಯಾಚುರಲ್ ಪ್ರಾಡಕ್ಟ್, ಅಂದ್ರೆ ಈ ಕಬ್ಬಿನಿಂದ ಬರ್ತಾ ಇದ್ರೂ ಕೂಡ ಅದರಲ್ಲೂ ಇರೋದು ಸಕ್ಕರೆ ಆಗಿರೋದ್ರಿಂದ ಅದನ್ನು ಕೂಡ ನಾವು ಇತಿಮಿತಿಯಲ್ಲಿ ಉಪಯೋಗಿಸೋದು ಬಹಳ ಅವಶ್ಯಕ. ನಂತರ ಈ ಬೆಲ್ಲನೂ ಬೇಡ, ಸಕ್ಕರೆನೂ ಬೇಡ, ನಾನು ಜೇನುತುಪ್ಪ ಉಪಯೋಗಿಸ್ತೀನಿ ಡಾಕ್ಟ್ರೇ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಜೇನುತುಪ್ಪದಿಂದ ನನ್ನ ತೂಕ ಕಡಿಮೆ ಆಗುತ್ತೆ, ಅದರಿಂದ ನನ್ನ ಕೀಲ್ ನೋವು ಕಡಿಮೆ ಆಗುತ್ತೆ, ಆದ್ರಿಂದ ಸಕ್ಕರೆ ಬದಲು ನಾನು ಜೇನುತುಪ್ಪ ಉಪಯೋಗಿಸ್ಬೋದಲ್ಲ. ಬಟ್ ಎಲ್ಲದರಲ್ಲೂ ಕೊನೆಗೆ ಇರುವಂತಹದ್ದು ಅದೇ ಗ್ಲೂಕೋಸ್, ಅದೇ ಫ್ರಕ್ಟೋಸ್. ಸೊ ಅದೆಲ್ಲದೂ ಕೂಡ ಸಕ್ಕರೆಯ ಒಂದು ಭಾಗವಾಗಿ ಅಥವಾ ಒಂದು ಅಂಶವಾಗಿ ನಮ್ಮ ದೇಹದಲ್ಲಿ ಹೀರ್ಕೋತಾ ಬರುತ್ತೆ. ಅದೇ ಕಾರಣದಿಂದ ನಾವು ಜೇನುತುಪ್ಪ ಉಪಯೋಗಿಸ್ಬೇಕಾದ್ರೂ ಕೂಡ ಇತಿಮಿತಿಯಲ್ಲಿ ಉಪಯೋಗಿಸ್ಬೇಕು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ನ ಉಪಯೋಗಿಸ್ತಾರೆ. ನೀವು ನೋಡಿರ್ಬೋದು, ಈ ಸಕ್ಕರೆ ಕಾಯಿಲೆ ಇರುವಂತವ್ರು ಟೀ ಕಾಫಿಗೆ 1-2 ಟ್ಯಾಬ್ಲೆಟ್ ನ ಹಾಕೊಂಡು ಕುಡಿತಾ ಇರ್ತಾರೆ. ಅದರಲ್ಲಿ ಆಸ್ಪಾರ್ಟೇಮ್ ಅಥವಾ ಸ್ಯಾಕರಿನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಇದನ್ನ ಬಹಳ ದಿನ ಉಪಯೋಗಿಸಿದ್ರೆ ನಮ್ಮ ಜಠರದಲ್ಲಿರುವಂತಹ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ಏರುಪೇರಾಗಿ ಆರೋಗ್ಯಕ್ಕೆ ದುಷ್ಪರಿಣಾಮ ಉಂಟಾಗಬಹುದು. ಇನ್ ಕೆಲವೊಬ್ರು ಈ ವೈಟ್ ಶುಗರ್ ಬದಲು ಬ್ರೌನ್ ಶುಗರ್ ಉಪಯೋಗಿಸ್ತೀವಿ ಡಾಕ್ಟ್ರೇ, ಅಥವಾ ನಾನು ಆರ್ಟಿಫಿಷಿಯಲ್ ಅಲ್ಲ ಆರ್ಗ್ಯಾನಿಕ್ ಶುಗರ್ ಉಪಯೋಗಿಸ್ತೀನಿ ಅಂತ ಹೇಳ್ತಾರೆ. ಇದು ಕೂಡ ತಪ್ಪು ಕಲ್ಪನೆ. ಕೊನೆಗೆ ಆಗುವಂತದ್ದು ಅದು ಶುಗರೇ, ಸಕ್ಕರೆನೆ, ಅದರಲ್ಲಿ ಬರುವಂತಹದ್ದು ಗ್ಲೂಕೋಸೆ. ಅದರಿಂದ ನಾವು ಬಹಳ ಎಚ್ಚರವನ್ನ ವಹಿಸಬೇಕು. ಬಹಳಷ್ಟು ಜನ ನಾವು ಹೊಸ ಪ್ರಾಡಕ್ಟ್ ಅನ್ನು ತಗೋಬೇಕಾದ್ರೆ ಆಡೆಡ್ ಶುಗರ್ 0 ಅಂತ ಇರುತ್ತೆ, ಆದ್ರೆ ಒಳಗಡೆ ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್, ಅಗಾವೆ ಸಿರಪ್ ಅಂತ ಇರುತ್ತೆ, ಇಲ್ಲಾಂದ್ರೆ ಫ್ರೂಟ್ ಕಾನ್ಸಂಟ್ರೇಟ್ ಅಂತ ಇರುತ್ತೆ, ಇಲ್ಲಾಂದ್ರೆ ಬ್ರೌನ್ ರೈಸ್ ಸಿರಪ್ ಅಂತ ಈ ಹೆಸರುಗಳಲ್ಲಿ ಈ ಸಕ್ಕರೆ ಬದಲು ಈ ಹೆಸರುಗಳನ್ನು ಉಪಯೋಗಿಸಿರ್ತಾರೆ. ಆದ್ರಿಂದ ನಾವು ಈ ಆರ್ಟಿಫಿಷಿಯಲ್ ಪ್ರಾಸೆಸ್ಡ್ ಫುಡ್ ಅನ್ನು ತಗೋಬೇಕಾದ್ರೆ, ಜ್ಯೂಸ್ಗಳನ್ನು ತಗೋಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. 0 ಕ್ಯಾಲರಿ ಡಯಟ್ ಅಂತ ಹೇಳ್ಕೊಂಡು ಏರೇಟೆಡ್ ಡ್ರಿಂಕ್ಸ್ ಗಳನ್ನ ಬಹಳಷ್ಟು ಜನ ತಗೋತಾ ಇರ್ತಾರೆ. ಇದರಲ್ಲಿ 0 ಕ್ಯಾಲರಿ ಇದೆ, ನನ್ಗೇನು ತೊಂದರೆ ಆಗಲ್ಲ ಅಂತ. ಆದ್ರೆ ಅದನ್ನ
ಸರಿಯಾಗಿ 0 ಕ್ಯಾಲರಿ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಕೆಮಿಕಲ್ಸ್ಗಳನ್ನು ಉಪಯೋಗಿಸಿರ್ತಾರೆ, ಅದರಿಂದ ನಮ್ಮ ದೇಹಕ್ಕೆ ದುಷ್ಪರಿಣಾಮ ಉಂಟಾಗುತ್ತೆ. ಆದ್ರಿಂದ ಈ ರೀತಿಯಾದಂತಹ ಡ್ರಿಂಕ್ಸ್ಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ತೊಂದರೆನೇ ಜಾಸ್ತಿ. ನಂತರ ನಾವು ಫ್ರೂಟ್ ಜ್ಯೂಸ್ ಅನ್ನ ಬಹಳ ಚೆನ್ನಾಗಿ ಕುಡಿಬಹುದಲ್ಲ. ನೀವು ಹೇಳಿದ್ರಿ ಫ್ರುಕ್ಟೋಸ್ ಇರುತ್ತೆ, ನ್ಯಾಚುರಲ್ ಆಗಿರುವಂತಹ ಶುಗರ್ಸ್, ಫ್ರೂಟ್ ಜ್ಯೂಸ್ ಜಾಸ್ತಿ ಕುಡಿಬಹುದಲ್ಲ. ಈ ಫ್ರೂಟ್ ಜ್ಯೂಸ್ ಅಂತ ಏನ್ ಪ್ಯಾಕ್ಡ್ ಆಗಿ ಸಿಗುವಂತಹ ಫ್ರೂಟ್ ಜ್ಯೂಸ್ ಅಲ್ಲಿ ಮತ್ತೆ ಸಕ್ಕರೆ ಆಡ್ ಮಾಡಿ ಅದನ್ನ ಪ್ರಿಸರ್ವೇಟಿವ್ ಆಡ್ ಮಾಡಿರ್ತಾರೆ. ಅದು ಬಹಳ ದಿನ ಬಳಕೆ ಬರಲಿ ಅಂತ ಪ್ರಿಸರ್ವೇಟಿವ್ ಆಡ್ ಮಾಡಿದವು ಕೂಡ ಅದರಲ್ಲಿ ಕೆಮಿಕಲ್ಗಳಿರುತ್ತೆ, ಅದರಿಂದ ತೊಂದರೆ ಆಗುತ್ತೆ. ಆದ್ರಿಂದ ನಾವು ಮನೆಯಲ್ಲೇ ಹಣ್ಣನ್ನ ತಿನ್ನೋದು ಬಹಳ ಒಳ್ಳೇದು. ನಮ್ಮ ಮನೇಲೆ ನಾವು ಜ್ಯೂಸ್ ಮಾಡ್ಕೋತೀವಿ, ಎಕ್ಸ್ಟ್ರಾ ಸಕ್ಕರೆ ಹಾಕೊಳ್ಳದೆ ಜ್ಯೂಸ್ ಮಾಡ್ತೀವಿ ಅಂತಂದ್ರೆ ಬಹಳ ಒಳ್ಳೇದು. ಅದರಲ್ಲಿ ನಮಗೆ ಫೈಬರ್ ಸಿಗುತ್ತೆ, ಬೇರೆ ವಿಟಮಿನ್ಸ್ಗಳು ಸಿಗುತ್ತೆ. ಅದರಿಂದ ಪ್ಯಾಕ್ಡ್ ಆಗಿರುವಂತಹ ಜ್ಯೂಸ್ ಬದಲು ನಮ್ಮ ಮನೆಯಲ್ಲಿ ಹಣ್ಣನ್ನು ತಿನ್ನೋಣ, ಅಥವಾ ನಾವು ಅದನ್ನೇ ಜ್ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ಸಕ್ಕರೆ ಇಲ್ಲದೆ ತಿನ್ನುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಈಗ ನಾವು 7 ಪ್ರಾಕ್ಟಿಕಲ್ ಟಿಪ್ಸ್ ಮುಖಾಂತರ ನಮ್ಮ ದಿನನಿತ್ಯ ಜೀವನದಲ್ಲಿ ಸಕ್ಕರೆಯನ್ನ ಹೇಗೆ ಕಡಿಮೆ ಮಾಡ್ತಾ ಬರಬಹುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಆಡೆಡ್ ಶುಗರ್ಸ್ ಅನ್ನ ಕಡಿಮೆ ಮಾಡಬೇಕು. ಅಂದ್ರೆ ಪ್ರತಿಯೊಂದಕ್ಕೂ ನಾವು ಸಕ್ಕರೆ ಹಾಕೋದನ್ನ ನಿಲ್ಲಿಸಬೇಕು. ಸಕ್ಕರೆ ಬದಲು ನಮ್ಮ ಆರೋಗ್ಯಕರ ಆಪ್ಷನ್ಸ್ ಯಾವುದು ಅಂತ ನಾವು ಅರ್ಥ ಮಾಡ್ಕೋತಾ ಹೋಗ್ಬೇಕು. ಈ ಡ್ರೈ ಫ್ರೂಟ್ಸ್ ಅನ್ನ ತಗೋಬಹುದು. ಡ್ರೈ ಫ್ರೂಟ್ಸ್ ಅಲ್ಲಿ ಸಕ್ಕರೆ ಇರುತ್ತೆ, ಅದರಲ್ಲಿ ಬೇರೆ ಪೋಷಕಾಂಶಗಳು ಕೂಡ ಇರುತ್ತೆ. ಮೊಸರನ್ನ ತಿನ್ಬಹುದು, ಫ್ರೂಟ್ಸ್ ಅನ್ನ ತಿನ್ಬಹುದು, ತರಕಾರಿಯನ್ನ ತಿನ್ಬಹುದು. ಇವೆಲ್ಲದರಲ್ಲೂ ಕೂಡ ಸಕ್ಕರೆ ಇರುತ್ತೆ, ಆದ್ರೆ ನಮ್ಮ ದೇಹಕ್ಕೆ ಹಲವಾರು ಉಪಯೋಗಗಳಾಗುತ್ತೆ. ಆರ್ಟಿಫಿಷಿಯಲ್ ಫುಡ್, ಪ್ರೊಸೆಸ್ಡ್ ಫುಡ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಈ ಸಿಹಿ ತಿಂಡಿಯನ್ನ ದೇಹದ ತೂಕ ಜಾಸ್ತಿ ಮಾಡದೆ ಹೇಗೆ ತಿನ್ಬಹುದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಎರಡನೇದು, ನಾವು ಆರ್ಟಿಫಿಷಿಯಲ್ ಫುಡ್ ಅನ್ನ ತಗೋಬೇಕು ಅಥವಾ ಹೊರಗಡೆ ಅಂಗಡಿಯಲ್ಲಿ ತಗೋಬೇಕಾದ್ರೆ, ಆಹಾರವನ್ನು ತಗೋಬೇಕಾದ್ರೆ ಅದರ ಲೇಬಲ್ ಅನ್ನ ಓದುವಂತಹ ಅಭ್ಯಾಸವನ್ನ ಇಟ್ಕೋಬೇಕು. ಲೇಬಲ್ ಅನ್ನು ಓದ್ಬೇಕಾದ್ರೆ ಅದರಲ್ಲಿ ಹಲವಾರು ಬೇರೆ ಬೇರೆ ಹೆಸರಿಂದ ಈ ಸಕ್ಕರೆಯನ್ನು ಹೇಳಿರ್ಬೋದು. ಅಂದ್ರೆ ನಮ್ಗೇನ್ ಗೊತ್ತು, ಗ್ಲೂಕೋಸ್ ಅಂದ್ರೆ ಸಕ್ಕರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಗ್ಲೂಕೋಸ್ ಅಷ್ಟೇ ಅಲ್ಲ, ಗ್ಲೂಕೋಸ್, ಸುಕ್ರೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಅದೇ ರೀತಿ ಸ್ಟಾರ್ಚ್, ಕಾರ್ನ್ ಸಿರಪ್, ಈ ರೀತಿ ಹಲವಾರು ಹೆಸರುಗಳು ಕೂಡ ಈ ಸಕ್ಕರೆಯನ್ನೇ ತೋರಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಲೇಬಲ್ ಅನ್ನು ಓದ್ಬೇಕು. ಅದು ಆಡೆಡ್ ಶುಗರ್ಸ್ ಇರೋದು ಆದಷ್ಟು ಕಡಿಮೆ ಇರುವಂತಹ ಆಡೆಡ್ ಶುಗರ್ಸ್ ಅನ್ನ ಇರುವಂತಹ ಆಹಾರವನ್ನ ತಗೋಬೇಕು. ಇದ್ರೂ ಕೂಡ ಈ ಹಿಡನ್ ಫಾರ್ಮ್ ಅಲ್ಲಿ ಅಥವಾ ಬೇರೆ ಬೇರೆ ಹೆಸರಲ್ಲಿ ಇರುವಂತಹದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೂರನೇದು, ಹಿಡನ್ ಶುಗರ್ಸ್ ಅನ್ನ ನಾವು ಕಂಡುಹಿಡಿಬೇಕು. ಅಂದ್ರೆ ಈಗ ನಾವು ದಿನನಿತ್ಯ ಉಪಯೋಗಿಸುವಂತಹ ಈ ಟೊಮ್ಯಾಟೊ ಸಾಸ್, ಟೊಮ್ಯಾಟೊ ಕೆಚಪ್ ಅಲ್ಲಿ ಎಷ್ಟೊಂದು ಆಡೆಡ್ ಶುಗರ್ ಇರುತ್ತೆ. ಅದರಲ್ಲಿ ನಾವು ಸಕ್ಕರೆ ಇರುತ್ತೆ ಅಂತ ನಾವು ಅನ್ಕೊಂಡೇ ಇರೋದಿಲ್ಲ. ನಾವು ತೂಕ ಕಡಿಮೆ ಮಾಡಕ್ಕೆ ಅಂತ ನಾವು ಸಲಾಡ್ ಅನ್ನು ತಿಂತೀವಿ. ಒಂದು ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಸಲಾಡ್ ಅನ್ನು ತಿಂತೀವಿ. ಸಲಾಡ್ ಜೊತೆಗೆ ಸಲಾಡ್ ಡ್ರೆಸ್ಸಿಂಗ್ ಅಂತ ಅದ್ರ ಮೇಲೆ ಒಂದು ರೀತಿಯಾದಂತಹ ಸಾಸ್ ಅನ್ನು ಹಾಕೋತೀವಿ. ಅದರಲ್ಲೂ ಕೂಡ ಸಕ್ಕರೆ ಇರುತ್ತೆ. ಆದ್ರಿಂದ ಈ ಹಿಡನ್ ಶುಗರ್ಸ್, ಯಾವುದು ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಸಕ್ಕರೆ ಇರುವಂತಹ ಹಲವಾರು ಪದಾರ್ಥಗಳನ್ನ ನಾವು ಗುರುತಿಸ್ಲಿಕ್ಕೆ ಕಂಡುಹಿಡಿಬೇಕು. ಇದು ಮೂರನೇ ಇಂಪಾರ್ಟೆಂಟ್ ಟಿಪ್. ನಾಲ್ಕನೇದು, ಆದಷ್ಟು ನಾವು ಹೋಲ್ ಫುಡ್ಸ್ ಅನ್ನ ತಗೋತಾ ಹೋಗ್ಬೇಕು. ಅಂದ್ರೆ ಸಮತೋಲನದ ಪೋಷಕಾಂಶಗಳು ಇರುವಂತಹ ಆಹಾರ ಪದಾರ್ಥಗಳು, ಹೆಲ್ದಿ ಕಾರ್ಬೋಹೈಡ್ರೇಟ್ಸ್. ಅದರಲ್ಲಿ ನಾವು ಅನ್ಪಾಲಿಶ್ಡ್ ರೈಸ್, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ತಿನ್ಬೇಕು. ಮಲ್ಟಿಗ್ರೇನ್ ಹಿಟ್ಟಿಂದ ಮಾಡಿರುವಂತಹ, ಗೋಧಿ ಹಿಟ್ಟಿಂದ ಮಾಡಿರುವಂತಹ ಚಪಾತಿಯನ್ನ ತಗೊಂಡ್ರೆ ಒಳ್ಳೆಯದು. ಇದೇ ರೀತಿಯಲ್ಲಿ ಪ್ರೋಟೀನ್ಗಳಲ್ಲೂ ಕೂಡ ಲೀನ್ ಪ್ರೋಟೀನ್ ಅನ್ನು ತಗೋಬೇಕು. ಅದು ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ ಮತ್ತು ಎಗ್ ಅಥವಾ ಈ ನಾನ್ ವೆಜ್ ಸೋರ್ಸ್ ಅಲ್ಲಿ ಇದ್ರೂ ಕೂಡ ಕೊಬ್ಬಿನಂಶ ಜೊತೆಗೆ ಇಲ್ಲದೆ ಇರುವಂತಹ ಪ್ರೋಟೀನ್ ಅನ್ನು ತಗೊಂಡ್ರೆ ನಮ್ಗೆ ಬಹಳ ಒಳ್ಳೆಯದು. ಅದೇ ರೀತಿ ಹೆಲ್ದಿ ಫ್ಯಾಟ್ಸ್ ಅನ್ನು ತಿನ್ಬೇಕು. ಈ ರೀತಿಯ ಸಮತೋಲನದ ಆಹಾರವನ್ನು ತಗೊಂಡ್ರೆ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಐದನೇದು, ಆಂಟಿ ಇನ್ಫ್ಲಮೇಟರಿ ಆಹಾರವನ್ನ ತಗೋಬೇಕು. ಕೀಲ್ಗಳಲ್ಲಿ ನೋವು ಕಡಿಮೆ ಆಗ್ಬೇಕು ಅಂತಂದ್ರೆ ಉರಿಯೂತ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ಯಾವುದು? ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದು ಒಂದು ರೀತಿಯಾದಂತಹ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹಕ್ಕೆ ಬೇಕು. ಅದು ನಮ್ಗೆ ಹೇಗೆ ಸಿಗುತ್ತೆ? ಅಗಸೆ ಬೀಜದಲ್ಲಿ ಸಿಗುತ್ತೆ, ಚಿಯಾ ಬೀಜದಲ್ಲಿ ಸಿಗುತ್ತೆ, ವಾಲ್ನಟ್ ಅಂದ್ರೆ ಅಕ್ರೋಡಲ್ ಸಿಗುತ್ತೆ. ಅದೇ ರೀತಿ ಫ್ಯಾಟಿ ಫಿಶ್ ಅಲ್ಲಿ ಸಿಗುತ್ತೆ. ಕೆಲವೊಂದಿಷ್ಟು ಮೀನುಗಳಲ್ಲೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ಬಹಳ ಚೆನ್ನಾಗಿ ನಮ್ಮ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಅದೇ ರೀತಿ ಅರಿಶಿನ, ಟರ್ಮೆರಿಕ್ ಅಲ್ಲಿ, ಜಿಂಜರ್, ಶುಂಠಿಯಲ್ಲಿ, ಕೆಲವೊಂದಿಷ್ಟು ಬೆರ್ರಿ ಹಣ್ಣುಗಳಲ್ಲಿ, ಇದೆಲ್ಲದರಲ್ಲೂ ಕೂಡ ನಮ್ಮ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಲಕ್ಷಣಗಳಿರುತ್ತೆ. ಈ ಕೀಲ್ ನೋವಿಗೆ ಸೂಪರ್ ಮನೆಮದ್ದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದರ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ನಂತರ ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡೋದು 6ನೇ ಮುಖ್ಯವಾದಂತಹ ಸ್ಟೆಪ್. ಕೇವಲ ನಾವು ಸರಿಯಾಗಿ ಆಹಾರವನ್ನ ತಗೊಂಡು ಕ್ಯಾಲರೀಸ್ ಜಾಸ್ತಿ ತಗೊಂಡ್ರು ಅದನ್ನ ಕರಗಿಸ್ಬೇಕು. ನಮ್ಮ ದೇಹದಲ್ಲಿ ಒಳ್ಳೆಯ ಮಾಂಸಖಂಡಗಳಾಗಬೇಕು. ನಮ್ಮ ದೇಹದಲ್ಲಿ ಪ್ರತಿಯೊಂದು
ಕ್ರಿಯೆನೂ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಬೇಕಾಗಿರುವಂತಹ ವ್ಯಾಯಾಮವನ್ನು ಮಾಡಬೇಕು. ಕೀಲ್ ಚೆನ್ನಾಗಿರ್ಬೇಕು ಅಂತಂದ್ರೆ ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದ್ರೆ ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು. ಇದರಲ್ಲಿ ನಮ್ಮ ಕೀಲುಗಳ ಮೇಲೆ ಒತ್ತಡ ಬೀಳದೇ ಇರುವಂತಹ ವ್ಯಾಯಾಮವನ್ನು ಮಾಡೋದ್ರಿಂದ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಾಗತ್ತೆ. 7ನೇ ಮುಖ್ಯವಾದಂತಹ ಸ್ಟೆಪ್, ನಮಗೆ ಬೇಕಾಗಿರುವಂತಹ ಟಿಪ್ಪು, ನಮ್ಮ ದೇಹ ತೂಕವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು. ಆವಾಗ ನಮ್ಮ ಕೀಲುಗಳ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ, ನಮ್ಮ ಕೀಲಿನ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 7 ಟಿಪ್ಪನ್ನು ನಾವು ಮಾಡಲೇಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ನಮ್ಮ ಕೀಲುಗಳ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೇಹ ತೂಕ ಇಳಿಸೋದು ಯಾಕೆ ಕಷ್ಟ, ಅದನ್ನ ಹೇಗೆ ಮಾಡಬೇಕು, ಹೊಟ್ಟೆ ಬೊಜ್ಜನ್ನ ಕರಗಿಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ವಿಡಿಯೋಗಳನ್ನು ಮಾಡಿರ್ತೀನಿ. ಆ ಪ್ಲೇ ಲಿಸ್ಟ್ ಅನ್ನ, ಆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇವತ್ತು ನಾವು ಕೀಲ್ ನೋವಿಗೆ ಸಕ್ಕರೆ ಒಳ್ಳೇದಾ ಕೆಟ್ಟದ್ದಾ, ಕೀಲ್ ನೋವು ಬರ್ಲಿಕ್ಕೆ ಸಕ್ಕರೆ ಹೇಗೆ ಕಾರಣ ಆಗಬಹುದು, ಒಳಗಡೆ ಉರಿಯುತ್ತಾ ಸವಕಳಿ ಹೇಗೆ ಬರಬಹುದು, ಅದ್ರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು, ಮತ್ತು ಸುಲಭವಾಗಿ ಅದನ್ನ ನಾವು ಹೇಗೆ ನಮ್ಮ ದಿನನಿತ್ಯ ಜೀವನದಿಂದ ಸಕ್ಕರೆಯನ್ನ ಕಡಿಮೆ ಮಾಡ್ತಾ ಬರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ ಅಕ್ಕಪಕ್ಕದವ್ರ ಜೊತೆ, ನಿಮ್ಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.